ಹಾಯ್ ಫ್ರೆಂಡ್ಸ್, ಸ್ಯಾಂಡಲ್ವುಡ್ನಲ್ಲಿ ದರ್ಶನ್ ಕ್ಲೋಸ್ ಫ್ರೆಂಡ್ಸ್ ಯಾರು? ಯಾವಾಗಲೂ ಜೊತೆಯಲ್ಲೇ ತಿರುಗುತ್ತಿದ್ದವರು ಯಾರು? ದರ್ಶನ್ ಕ್ಲೋಸ್ ಸರ್ಕಲ್ನಿಂದ ದೂರ ಹೋಗಿರೋ ಫ್ರೆಂಡ್ಸ್ ಯಾರು? ದರ್ಶನ್ ಕ್ಲೋಸ್ ಸರ್ಕಲ್ನಲ್ಲಿರೋ ನಟಿಯರು ಯಾರು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಯಶಸ್ ಸೂರ್ಯ. ಗರಡಿ ಸಿನಿಮಾ ಹೀರೋ ಯಶಸ್ ಸೂರ್ಯ ದರ್ಶನ್ಗೆ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ. ದರ್ಶನ್ ಎಲ್ಲೇ ಹೋದ್ರೂ ಯಾವುದೇ ಕಾರ್ಯಕ್ರಮ ಇದ್ರೂ ಅದರಲ್ಲಿ ಜೊತೆಯಲ್ಲಿ ಇರ್ತಿದ್ರು. ಗರಡಿ ಸಿನಿಮಾದಲ್ಲಿ ದರ್ಶನ್ ಯಶಸ್ ಅಣ್ಣನ ಪಾತ್ರ ಮಾಡಿದ್ರು. ಈಗ ದರ್ಶನ್ ಜೈಲಿಗೆ ಹೋದ ಬಳಿಕವೂ ಹಲವು ಸಲ ಜೈಲಿಗೆ ಭೇಟಿ ನೀಡಿದ್ದಾರೆ. ಜೈದ್ ಖಾನ್. ಸಚಿವ ಜಮೀರ್ ಅಹಮದ್ ಮಗ ಜೈದ್ ಖಾನ್ ಕೂಡ ದರ್ಶನ್ಗೆ ತುಂಬಾ ಆಪ್ತರಾಗಿದ್ರು. ಬನಾರಸ್ ಸಿನಿಮಾ ಮೂಲಕ ಸಿನಿರಂಗಕ್ಕೆ ಬಂದಿದ್ದ ಇವರಿಗೆ ದರ್ಶನ್ ಕೂಡ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದ್ರು. ಹೀಗಾಗಿ ಯಾವಾಗ್ಲೂ ದರ್ಶನ್ ಜೊತೆಯಲ್ಲಿ ಜೈದ್ ಖಾನ್ ಕಾಣಿಸಿಕೊಳ್ತಿದ್ರು. ಧನ್ವೀರ್ ಗೌಡ. ಬಜಾರ್, ಕೈವಾ ಸಿನಿಮಾ ಮೂಲಕ ಮಿಂಚಿದ ನಟ ಧನ್ವೀರ್ ಗೌಡ ದರ್ಶನ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು. ದರ್ಶನ್ ಜೈಲು ಸೇರಿದ ಬಳಿಕ ಧನ್ವೀರ್ ಜೈಲಿಗೆ ಹೋಗಿ ಭೇಟಿಯಾಗಿದ್ರು. ಮೇಘಾ ಶೆಟ್ಟಿ. ಕೈವಾ ಸಿನಿಮಾದ ಹೀರೋಯಿನ್ ಈ ಮೇಘಾ ಶೆಟ್ಟಿ. ಈಕೆ ಕೂಡ ದರ್ಶನ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ರು. ಅಣ್ಣ ಅಂತ ಹೇಳ್ಕೊಂಡು ಓಡಾಡ್ತಿದ್ರು. ಕಾಟೇರ ಸಿನಿಮಾ ಪ್ರೀ ರಿಲೀಸ್ ನಲ್ಲಿ ಮೇಘಾ ಶೆಟ್ಟಿ ಕುಣಿದು ಕುಪ್ಪಳಿಸಿದ್ರು. ಚಿಕ್ಕಣ್ಣ. ಕಾಮಿಡಿ ನಟ ಚಿಕ್ಕಣ್ಣ ಹಲವು ಸಿನಿಮಾಗಳಲ್ಲಿ ದರ್ಶನ್ ಜೊತೆ ಬಣ್ಣ ಹಚ್ಚಿದ್ದಾರೆ. ಆದ್ರೆ ಇದೇ ವರ್ಷ ಚಿಕ್ಕಣ್ಣನ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆಯ್ತು. ಇದಕ್ಕೆ ದರ್ಶನ್ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದ್ರು. ಕಂಡಲ್ಲಿ ಉಪಾಧ್ಯಕ್ಷ ಸಿನಿಮಾ ನೋಡಿ ಅಂತ ಪ್ರಮೋಟ್ ಮಾಡಿದ್ರು. ಚಿಕ್ಕಣ್ಣ ಕೂಡ ದರ್ಶನ್ಗೆ ಕ್ಲೋಸ್ ಫ್ರೆಂಡ್ ಆಗಿ ಗುರುತಿಸಿಕೊಂಡಿದ್ರು. ಇವರು ಕೂಡ ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿದ್ರು. ವಿನೋದ್ ಪ್ರಭಾಕರ್. ದರ್ಶನ್ ಮತ್ತು ವಿನೋದ್ ಪ್ರಭಾಕರ್ ಮೊದಲಿನಿಂದಲೂ ಆಪ್ತ ಸ್ನೇಹಿತರಾಗಿದ್ದಾರೆ. ಹಲವು ಸಿನಿಮಾಗಳಲ್ಲಿ ಜೊತೆಯಾಗಿಯೂ ನಟಿಸಿದ್ರು. ಇತ್ತೀಚೆಗೆ 2021ರಲ್ಲಿ ಬಂದ ರಾಬರ್ಟ್ ಸಿನಿಮಾದಲ್ಲಿ ಇಬ್ಬರು ಗೆಳೆಯರಾಗಿ ನಟಿಸಿದ್ರು. ಇವರು ಕೂಡ ದರ್ಶನ್ ರನ್ನ ಜೈಲಿನಲ್ಲಿ ಭೇಟಿಯಾಗಿದ್ರು. ವಿನೋದ್ ರಾಜ್. ಡ್ಯಾನ್ಸ್ ಕಿಂಗ್ ವಿನೋದ್ ರಾಜ್ ಮತ್ತು ದರ್ಶನ್ ನಡುವೆ ಉತ್ತಮ ಒಡನಾಟ ಇತ್ತು. ಕಾರ್ಯಕ್ರಮವೊಂದರಲ್ಲಿ ದರ್ಶನ್ಗಾಗಿ ಒಂದು ಹಾಡನ್ನೇ ಹೇಳಿದ್ರು ಈ ವಿನೋದ್ ರಾಜ್. ದರ್ಶನ್ ಅಂತೂ ವಿನೋದ್ ರಾಜ್ರನ್ನ ಅಣ್ಣ ಅಂತಲೇ ಕರೀತಾರೆ. ರಕ್ಷಿತಾ ಪ್ರೇಮ್. ದರ್ಶನ್ಗೆ ಒಂದು ಟೈಮಲ್ಲಿ ಹಿಟ್ ಜೋಡಿ ಅಂದ್ರೆ ಅದು ರಕ್ಷಿತಾ. ಇಬ್ರು ಹಲವು ಸಿನಿಮಾಗಳಲ್ಲಿ ಜೊತೆಯಾಗಿ ನಟಿಸಿದ್ದಾರೆ. ಇಬ್ಬರ ನಡುವೆ ಒಳ್ಳೆ ಸ್ನೇಹ ಇದೆ. ಅದೇ ರೀತಿ ರಕ್ಷಿತಾ ಪತಿ ನಿರ್ದೇಶಕ ಪ್ರೇಮ್ ಕೂಡ ದರ್ಶನ್ಗೆ ಒಂದು ಕಾಲದ ಆತ್ಮೀಯರೇ ಆಗಿದ್ದಾರೆ. ಇತ್ತೀಚೆಗೆ ದರ್ಶನ್ ಮಾತಿನ ಭರದಲ್ಲಿ ಪ್ರೇಮ್ ಏನ್ ದೊಡ್ಡ ಪುಡಂಗ ಅಂತ ಹೇಳಿದ್ರು. ಆದ್ರೂ ಕೂಡ ಅದನ್ನೆಲ್ಲ ಮರೆತು ರಕ್ಷಿತಾ ಮತ್ತು ಪ್ರೇಮ್ ಜೈಲಿಗೆ ಹೋಗಿ ದರ್ಶನ್ ಭೇಟಿಯಾಗಿದ್ರು. ಅಭಿಷೇಕ್ ಅಂಬರೀಶ್. ರೆಬಲ್ ಸ್ಟಾರ್ ಅಂಬರೀಶ್ ಮಗ ಅಭಿಷೇಕ್ ಅಂಬರೀಶ್ ದರ್ಶನ್ ರನ್ನ ಅಣ್ಣ ಅಂತಾನೆ ಕರೀತಾರೆ. ಅಭಿಷೇಕ್ ಮದುವೆಯಲ್ಲಿ ದರ್ಶನ್ ಕುಣಿದು ಕುಪ್ಪಳಿಸಿದ್ರು. ಹೆಚ್ಚಾಗಿ ಜೊತೆಯಲ್ಲೇ ಕಾಣಿಸಿಕೊಳ್ತಿದ್ರು. ದರ್ಶನ್ ರನ್ನ ಇವರು ಕೂಡ ಜೈಲಿನಲ್ಲಿ ಭೇಟಿಯಾಗಿದ್ದಾರೆ. ಸುಮಲತಾ. ಅಂಬರೀಶ್ ಪತ್ನಿ ಸುಮಲತಾ ದರ್ಶನ್ ರನ್ನು ತನ್ನ ದೊಡ್ಡ ಮಗ ಅಂತಾನೆ ಕರೀತಾರೆ. ಅದೇ ರೀತಿ ದರ್ಶನ್ ಕೂಡ ಸುಮಮ್ಮ ಅಂತ ಪ್ರೀತಿಯಿಂದ ಕಾಣ್ತಾರೆ. 2019ರ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಗೆಲುವಿನಲ್ಲಿ ದರ್ಶನ್ ಪಾತ್ರ ಕೂಡ ದೊಡ್ಡದಾಗೇ ಇತ್ತು. ರಾಕ್ಲೈನ್ ವೆಂಕಟೇಶ್. ಖ್ಯಾತ ನಿರ್ಮಾಪಕ ನಟ ರಾಕ್ಲೈನ್ ವೆಂಕಟೇಶ್ ಕೂಡ ದರ್ಶನ್ ಆಪ್ತ ಬಳಗದಲ್ಲೇ ಗುರುತಿಸಿಕೊಂಡಿದ್ರು. ಸ್ಯಾಂಡಲ್ವುಡ್ಗೆ ಒಳ್ಳೆಯದಾಗ್ಲಿ ಅಂತ ಇತ್ತೀಚೆಗೆ ಪೂಜೆ ಮಾಡಿಸಿದ್ದು ಕೂಡ ಇವರೇ. ಇವರು ದರ್ಶನ್ಗೆ ಕ್ಲೋಸ್ ಇದ್ದ ಕಾರಣದಿಂದಲೇ ಇದು ದರ್ಶನ್ಗಾಗಿ ಮಾಡ್ತಿರೋ ಪೂಜೆ ಅಂತ ಸುದ್ದಿಯಾಗಿತ್ತು. ಪ್ರಜ್ವಲ್ ದೇವರಾಜ್. ದರ್ಶನ್ಗೆ ನಟ ದೇವರಾಜ್ ಮತ್ತವರ ಮಕ್ಕಳು ಕೂಡ ತುಂಬಾ ಆಪ್ತರಾಗಿದ್ದಾರೆ. ಅದರಲ್ಲೂ ಪ್ರಜ್ವಲ್ ದೇವರಾಜ್ ದರ್ಶನ್ ರನ್ನ ಅಣ್ಣ ಅಂತಲೇ ಕರೀತಾರೆ. ಜೊತೆಗೆ ನನ್ನ ತಂದೆ ಮತ್ತು ದರ್ಶನ್ ಆತ್ಮೀಯತೆ ನೋಡಿದ್ರೆ ನನಗೇನೆ ಹೊಟ್ಟೆ ಕಿಚ್ಚು ಆಗುತ್ತೆ ಅಂತ ಪ್ರಜ್ವಲ್ ಹೇಳ್ಕೊಂಡಿದ್ರು. ತರುಣ್ ಸುಧೀರ್. ಕಾಟೇರ ಡೈರೆಕ್ಟರ್ ತರುಣ್ ಸುಧೀರ್ ಕೂಡ ದರ್ಶನ್ ಕ್ಲೋಸ್ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ದರ್ಶನ್ ರ ರಾಬರ್ಟ್, ಕಾಟೇರ ಸಿನಿಮಾ ನಿರ್ದೇಶನ ಮಾಡಿ ದೀರ್ಘ ಸಮಯದ ಬಳಿಕ ದರ್ಶನ್ಗೆ ದೊಡ್ಡ ಹಿಟ್ ತಂದು ಕೊಟ್ಟಿದ್ದು ಕೂಡ ಇವರೇ. ಇವರು ಮತ್ತು ಸೋನಲ್ ಮೊಂತೇರೊ ಪ್ರೀತಿ ಮದುವೆಯಲ್ಲೂ ದರ್ಶನ್ ಪಾತ್ರ ಇದೆ. ಹೀಗಾಗಿ ದರ್ಶನ್ ರನ್ನ ಇವರಿಬ್ಬರು ತಮ್ಮ ಅಣ್ಣ ಅಂತಲೇ ಕರೀತಾರೆ. ಉಮಾಪತಿ ಗೌಡ. ದರ್ಶನ್ಗೆ ಒಂದು ಟೈಮಲ್ಲಿ ತುಂಬಾ ಕ್ಲೋಸ್ ಆಗಿದ್ದವರು ಈ ಉಮಾಪತಿ ಗೌಡ. ರಾಬರ್ಟ್ ಸಿನಿಮಾಗೆ ದುಡ್ಡು ಹಾಕಿದವರು ಕೂಡ ಇವರೇ. ಆದ್ರೆ ನಂತರದಲ್ಲಿ ಇಬ್ಬರ ನಡುವೆ ಮನಸ್ತಾಪ ಆಗಿ ದೂರವಾಗಿದ್ರು.
ಅದರಲ್ಲೂ ಎಷ್ಟರ ಮಟ್ಟಿಗೆ ಅಂದ್ರೆ ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದ ದರ್ಶನ್ ಉಮಾಪತಿಯನ್ನ ತಗಡು ಅಂದು ಬಿಟ್ಟಿದ್ರು. ಕಿಚ್ಚ ಸುದೀಪ್ ಮತ್ತು ಕೆಂಚ ದರ್ಶನ್ ಹೆಚ್ಚು ಕಡಿಮೆ ಒಂದೇ ಟೈಮಲ್ಲಿ ಸಿನಿ ಇಂಡಸ್ಟ್ರಿಗೆ ಬಂದವರು. ಆರಂಭದಲ್ಲಿ ಇವರಿಬ್ಬರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಬೈಕ್ ನಲ್ಲಿ ಸ್ನೇಹಿತರ ಜೊತೆ ಇವರಿಬ್ರು ಟ್ರಿಪ್ ಕೂಡ ಹೋಗ್ತಿದ್ರು. ಆದ್ರೆ ಸುದೀಪ್ ಅವರ ಒಂದೇ ಒಂದು ಮಾತಿನಿಂದ ದರ್ಶನ್ ಕಂಪ್ಲೀಟ್ ಆಗಿ ದೂರವಾಗಿ ಬಿಟ್ರು. ರವಿಚೇತನ್ ದರ್ಶನ್ ಜೊತೆ ಹಲವಾರು ಸಿನಿಮಾಗಳಲ್ಲಿ ಖಳನಟನಾಗಿ ಬಣ್ಣ ಹಚ್ಚಿದವರು ರವಿಚೇತನ್. ಆದ್ರೆ ನಂತರದಲ್ಲಿ ದರ್ಶನ್ರ ಕೆಲ ಹೊಸ ಗೆಳೆಯರು ರವಿಚೇತನ್ರನ್ನ ದೂರ ಇಡೋಕೆ ಶುರು ಮಾಡಿದ್ರು. ಇದರಿಂದ ಬೇಸರಗೊಂಡ ರವಿಚೇತನ್ ದರ್ಶನ್ ಫ್ರೆಂಡ್ ಸರ್ಕಲ್ ನಿಂದ ಆಚೆ ಬಂದ್ರು. ಆದ್ರೂ ಇವರಿಗೆ ಕಾಟೇರ ಸಿನಿಮಾದಲ್ಲಿ ಅವಕಾಶ ನೀಡಲಾಗಿತ್ತು. ಸೃಜನ್ ಲೋಕೇಶ್ ಖ್ಯಾತ ನಟ ಲೋಕೇಶ್ ಮಗ ಸೃಜನ್ ಲೋಕೇಶ್ ಇವರು ಕೂಡ ದರ್ಶನ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ರು. ಇಬ್ಬರು ಅಣ್ಣ ತಮ್ಮಂದಿರ ರೀತಿ ಇದ್ರು. ಆದ್ರೆ ಕಾಲ ಕಳೆದಂತೆ ನಾನಾ ಕಾರಣಗಳಿಂದ ಇಬ್ಬರು ದೂರವಾದ್ರು. ಆದ್ರೂ ದರ್ಶನ್ ನನ್ ಮಗ ಇದ್ದಂತೆ, ದರ್ಶನ್ಗೆ ಹೇಗಾಗ್ಬಾರ್ದಿತ್ತು ಅಂತಾರೆ ಗಿರಿಜಾ ಲೋಕೇಶ್. ರಚಿತಾ ರಾಮ್ ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ ದರ್ಶನ್ಗೆ ಆಪ್ತರಾಗಿ ಗುರುತಿಸಿಕೊಂಡಿದ್ರು. ಇವರು ಮೊದಲಿಗೆ ದರ್ಶನ್ರ ಬುಲ್ಬುಲ್ ಸಿನಿಮಾ ಮೂಲಕ ಸಿನಿ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಅದೇ ಕಾರಣಕ್ಕೋ ಏನೋ ದರ್ಶನ್ ಬಗ್ಗೆ ದೊಡ್ಡ ಗೌರವ ಹೊಂದಿದ್ದಾರೆ. ದರ್ಶನ್ ಜೈಲಿಗೆ ಹೋದಾಗಲೂ ಅವರ ಪರವಾಗಿಯೇ ಮಾತನಾಡಿ ಸುದ್ದಿಯಾಗಿದ್ರು. ಫ್ರೆಂಡ್ಸ್, ಇದು ಸಿನಿ ರಂಗದಲ್ಲಿ ದರ್ಶನ್ಗೆ ಇರೋ ಕ್ಲೋಸ್ ಗೆಳೆಯರ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.